ಹೌದು, ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಬರಪೀಡಿತ ಎಂಬ ಹಣೆಪಟ್ಟಿಯನ್ನು ಶಾಶ್ವತವಾಗಿ ಕಟ್ಟಿಕೊಂಡಿವೆ. ಎಲ್ಲಿ ತೊಳೆಯೋದಕ್ಕಿರಲಿ, ಕುಡಿಯೋದಕ್ಕೂ ನೀರಿನ ಬರ ಇದೆ. ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಫ್ಲೋರೈಡ್ ಸೇರಿದಂತೆ ಯುರೇನಿಯಂ ಪತ್ತೆಯಾಗಿದೆ. ಇಂತಹ ಅಪಾಯದ ಸ್ಥಿತಿಯಲ್ಲಿರುವ ಪ್ರದೇಶಕ್ಕೆ ಸಮರೋಪಾದಿಯಲ್ಲಿ ನದಿ ನೀರು ಹರಿಸಲು ಶ್ರಮಿಸಬೇಕಿದ್ದ ಸರ್ಕಾರಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದು, ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ಎಂಬ ವಿಷಪೂರಿತ ನೀರು ನೀಡಿ ಸಮಾಧಾನಪಡಿಸುವ ತಂತ್ರಕ್ಕೆ ಮೊರೆ ಹೋಗಿವೆ. ಅಷ್ಟೇ ಅಲ್ಲ, ಎತ್ತಿನಹೊಳೆ ಎಂಬ ಹಣದ ಮೊಟ್ಟೆ ಇಡುವ ಯೋಜನೆ ತೋರಿಸಿಯೇ ಈ ಜಿಲ್ಲೆಗಳ ಜನರನ್ನ ಮಂಕು ಮಾಡಲಾಗಿದೆ. ಆದರೆ ಸರ್ಕಾರಗಳು ಹೇಳುವಂತೆ ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆಯಿಂದಾಗಿ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಅಂತರ್ಜಲ ಅಭಿವೃದ್ಧಿಯಾಗಿದೆ ಅಂತ ಶಾಸಕರು, ಸಚಿವರಿಂದ ಹಿಡಿದು ಮುಖ್ಯಮಂತ್ರಿ ಅವರಿಗೂ ಬೊಗಳೆ ಬಿಡುತ್ತಲೇ ಇದ್ದಾರೆ. ಆದರೆ ಇತ್ತೀಚೆಗೆ ಕೇಂದ್ರ ಅಂತರ್ಜಲ ಮಂಡಳಿ ಇತ್ತೀಚಿನ ತನ್ನ ವರದಿಯಲ್ಲಿ ಈ 3 ಜಿಲ್ಲೆಗಳಲ್ಲಿ ಅಪಾಯದ ಮಟ್ಟ ಮೀರಿ ಅಂತರ್ಜಲ ಬಳಕೆಯಾಗಿರೋದಾಗಿ ಹೇಳಿದೆ. ಅಂದರೆ ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆಯಿಂದ ಈ ಜಿಲ್ಲೆಗಳ ಕೆರೆಗಳಿಗೆ ವಿಷ ತುಂಬಲಾಗಿದೆ ಹೊರತು ನೀರಲ್ಲ ಎಂಬುದು ಇದೀಗ ಬಹಿರಂಗವಾಗಿದೆ. ಇನ್ನು ರಾಜಕಾರಣಿಗಳ ಪಾಲಿಗೆ ಹಣದ ಮೊಟ್ಟೆಯನ್ನ ನಿರಂತರವಾಗಿ ನೀಡುತ್ತಿರುವ ಎತ್ತಿನಹೊಳೆ ಯೋಜನೆ ಯಾವಾಗ ಪೂರ್ಣಗೊಳ್ಳಲಿದೆ ಎಂಬ ಮಾಹಿತಿಯೇ ಈ ಸರ್ಕಾರದ ಬಳಿ ಇಲ್ಲ. ಮಾತ್ರವಲ್ಲ, ಅಲ್ಲಿ ಸಿಗುವ ನೀರಿನ ಪ್ರಮಾಣದ ಬಗ್ಗೆಯೂ ಸರ್ಕಾರಗಳು ಸುಳ್ಳು ಹೇಳಿರೋದು ಬಹಿರಂಗವಾಗಿದೆ. ಇವೆಲ್ಲವನ್ನು ಮೀರಿ ಯೋಜನೆ ಪೂರ್ಣಗೊಂಡರೂ ಅವಿಭಜಿತ ಜಿಲ್ಲೆಗೆ ಅಗತ್ಯವಿರುವ ನೀರು ಲಭಿಸಲು ಸಾಧ್ಯ ಇಲ್ಲ. ಈ ಎಲ್ಲ ಸತ್ಯಗಳು ಜನಪ್ರತಿನಿಧಿಗಳಿಗೆ ಸಂಪೂರ್ಣ ಅರಿವಿದ್ರೂ ತುಟಿಬಿಚ್ಚುವ ಸಾಹಸ ಮಾಡದೆ ಈ ಜಿಲ್ಲೆಗಳ ಜನರ ಜೀವ ಮತ್ತು ಜೀವನದ ಜೊತೆ ಚೆಲ್ಲಾಟ ಆಡ್ತಿರೋದು ಮಾತ್ರ ವಿಪರ್ಯಾಸ. ಈ ಸಂಬಂಧ ಅಂದಾರ್ಲಹಳ್ಳಿ ಗ್ರಾಮದ ವೆಂಕಟೇಶ್ ಮಾತನಾಡಿ, ಇವರ ಗ್ರಾಮದಲ್ಲಿ ಅಳವಡಿಸಿರುವ ಶುದ್ಧ ನೀರಿನ ಘಟಕದಲ್ಲಿಯೂ ನೀರು ನೀಲಿ ಬಣ್ಣದಲ್ಲಿ ಬರ್ತಿದ್ಯಂತೆ. ಅಂದರೆ ಶುದ್ಧ ನೀರಿನ ಘಟಕದಲ್ಲಿ ಶುದ್ಧ ಮಾಡಿದ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಆಯಿತು. ಇನ್ನು ರೈತರು ಬೆಳೀತಿರುವ ಯಾವುದೇ ಹಣ್ಣು ರುಚಿ ಇಲ್ಲವಾಗಿದೆಯಂತೆ. ಇದೆಲ್ಲದಕ್ಕೂ ಕಾರಣ ಹೆಚ್ಎನ್ ವ್ಯಾಲಿ ಎಂಬ ವಿಷದ ನೀರು ಅಂತಾರೆ. ನೀವೇ ಕೇಳಿ. ನಮ್ಮ ಹೆಸರು ಅಂದಾರ್ಲಹಳ್ಳಿ ವೆಂಕಟೇಶ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯ ಅಂದಾರ್ಲಹಳ್ಳಿ, ಇದೆ ಪಟ್ಟಣಹಳ್ಳಿ ಗ್ರಾಮ ಪಂಚಾಯತಿ. ಈಗ ನಮ್ಮ ಈ ಭಾಗದಲ್ಲಿ 15-20 ವರ್ಷ ಹಿಂದೆ ಈ ಕುಡಿಯೋಕ್ಕೆ ನೀರಿಲ್ಲದೇ ಅಂತರ್ಜಲ ಬತ್ತಿ ಹೋಗಿ ಈ ಸ್ಯಾಟಲೈಟು ಸಮಸ್ಯೆ ಆಗಿ ಪರಮಶಿವಯ್ಯವರು ವರದಿ ಕೊಟ್ಟಿದ್ದರು. ಈ ಭಾಗದಲ್ಲಿ ಬರಡು ಭೂಮಿ ಆಗ್ತದೆ, ಮುಂದೆ ಸ್ಯಾಟಲೈಟು ಸಮಸ್ಯೆ ಆಗಿ ಬಿಸಿಲು ಜಾಸ್ತಿಯಾಗಿ ಸಮಸ್ಯೆ ಆಗ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ವರದಿ ಮಾಡಿದ್ರು. ಅದರ ವಿಚಾರವಾಗಿ ಸರ್ಕಾರ ಗಮನಕ್ಕೆ ತಗೊಂಡು ಈ ಹೆಚ್ಎನ್ ವ್ಯಾಲಿ ನೀರು ಈ ಕಡೆ, ಆಮೇಲೆ ಕೋಲಾರ ಚಲಗಟ್ಟಿ ನೀರು ಆ ಕಡೆ, ಕೋಲಾರ ಕಡೆ ಬಿಟ್ಟು ಇದು ಮಾಡಿದ್ರು. ಈ ನೀರು ಬಂದ ಮೇಲೆ ರೈತರ ಮುಖದಲ್ಲಿ ಸಂತೋಷ ಬಂದ್ರೂ ಈ ನೀರು ಹೆಚ್ಚಾಗಿ ಬೆಳೆಸ್ಕೊಂಡು ಯಾವುದೇ ಇದು ಮಾಡಕ್ಕೆ ಹೋದ್ರೂ ಹಣ್ಣು ಹಂಪಲು ಯಾವುದು ಮೊದಲಿದ್ದಷ್ಟು ರುಚಿ ಈಗಿಲ್ಲ. ಅದ ನಂತರ ಈಗ ನಮ್ಮ ಪಂಚಾಯಿತಿ ಕಚೇರಿಯಲ್ಲಿ ಒಂದು ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಿಸಿದ್ವಿ. ಸಾರ್ವಜನಿಕರು ಬಂದರೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಿದ್ರು ಸಹ ಫಿಲ್ಟರ್ ಆದ್ರೂ ನೀರು ನೀಲಿ ಕಲರೇ ಬಂದ್ಬಿಟ್ಟಿತ್ತು ಕುಡಿಯೋಕ್ಕೆ ಗ್ಲಾಸಲ್ಲಿ ಇಟ್ಕೊಂಡಾಗ. ಅದರಿಂದ ಅದು ಯೋಗ್ಯಕ್ಕೆ ಬರಲಿಲ್ಲ. ಆ ರೀತಿ ಇರುವಾಗ ಈ ನೀರಿನಲ್ಲಿ ಈ ರಾಸಾಯನಿಕ ಅಂಶಗಳು ಸೇರಿಕೊಂಡು ಈ ಬಹಳಷ್ಟು ಜನರಲ್ಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಆರೋಗ್ಯದ ಬಹಳಷ್ಟು ಹಲವಾರು ರೀತಿಯಲ್ಲಿ ಆರೋಗ್ಯಗಳು ಸಮಸ್ಯೆಗಳಾಗ್ತಾ ಇದ್ದಾವೆ. ಅದರಿಂದ ಈಗ ನಮ್ಮ ಆಂಜನೇಯ ರೆಡ್ಡಿ ಅವರು ಏನು ಹೇಳಿದ್ರು, ಅವ್ರು ಹೇಳ್ದಂಗೆ 3ನೇ ಹಂತದಲ್ಲಿ ಈ ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗಳಿಗೆ ಹರಿಸಿದ್ರೆ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಇನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ, ಪರಿಶುದ್ಧ ನೀರು ಹರಿಸಿ ಅಂತರ್ಜಲ ಅಭಿವೃದ್ಧಿಯಾಗಿದೆ ಅಂತ ಹೇಳಿ ಜನರನ್ನ ಮರಳು ಮಾಡುತ್ತಿದೆ. ಈ ಸರ್ಕಾರಗಳು ಕೇಂದ್ರ ಅಂತರ್ಜಲ ಮಂಡಳಿ ನೀಡಿದ ವರದಿಯನ್ನು ನೋಡಬೇಕು. ಕೃಷ್ಣಾ ನದಿ ನೀರು ಜಿಲ್ಲೆಯ ಕೆರೆಗಳಿಗೆ ಹರಿಸಬೇಕು ಎಂಬ ಬೇಡಿಕೆ ಕಳೆದ 25 ವರ್ಷಗಳಿಂದಲೂ ಇದೆ. ಆದರೆ ಆಂಧ್ರಪ್ರದೇಶ ಸರ್ಕಾರ ಅಲ್ಲಿನ ಶ್ರೀಶೈಲಂನಿಂದ ಕುಪ್ಪಂವರೆಗೂ ಕೃಷ್ಣಾ ನದಿ ನೀರು ಹರಿಸಿದೆ. ಈ ಯೋಜನೆ ಆರಂಭವಾಗಿ ಕೇವಲ 10 ವರ್ಷದಲ್ಲಿ ನೀರು ಮುಟ್ಟಿಸುವ ಕೆಲಸ ಅಲ್ಲಿನ ಸರ್ಕಾರ ಮಾಡಿದೆ. ಆದರೆ ಬದ್ಧತೆ ಇಲ್ಲದ ರಾಜ್ಯ ಸರ್ಕಾರಗಳು ಕೇವಲ ಹೆಚ್ಎನ್ ವ್ಯಾಲಿ ವಿಷ ಮತ್ತು ಬರಿದಾದ ಎತ್ತಿನಹೊಳೆ ಯೋಜನೆ ಹಿಡಿದು ಜನರಿಗೆ ಮಂಕುಬೂದಿ ಎರಚಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದು ಪಾರ್ಷಿಯಲಿ ಟ್ರೀಟೆಡ್ ವಾಟರ್, ಕಲುಷಿತ ನೀರು ಹರಿಸ್ಬಿಟ್ಟು ಇದರಿಂದ ಮರುಪೂರ್ಣ ಆಗೋಗಿದೆ, ನಮ್ಮ ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತೇಳಿ ಜನಸಾಮಾನ್ಯರನ್ನ ಮರಳು ಮಾಡುವಂತ, ಮೂರ್ಖರನ್ನಾಗಿ ಮಾಡಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇದನ್ನ ನಾವು ಖಂಡಿಸ್ತೀವಿ. ಅದ್ರ ಜೊತೆಗೆ ನಮಗೆ ಮೇಲ್ಮೈ ನೀರನ್ನ ಕುಡಿಲಿಕ್ಕೆ ಕೊಡದೇ ಇದ್ರೆ ಖಂಡಿತ ಈ ಜಿಲ್ಲೆಗಳಿಗೆ ಭವಿಷ್ಯ ಇಲ್ಲ. ಆದ್ದರಿಂದ ಏನು ನಮ್ಮ ಬಾರ್ಡರ್ಗೆ ಕೃಷ್ಣಾ ನದಿ ನೀರು ಬಂದಿದೆ, ಆಂಧ್ರ ಸರ್ಕಾರ ಹರಿಸಿ ನಮ್ಮ ಗಡಿ ಸುತ್ತು ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೋಡಿ ಕುಪ್ಪಂವರೆಗೂ ನೀರನ್ನು ಹರಿಸಿದ್ದಾರೆ. ಎಲ್ಲೋ ಶ್ರೀಶೈಲಂ ಅಲ್ಲಿ ಇರ್ತಕ್ಕಂಥ ನೀರನ್ನ ನಮ್ಮ ಕಣ್ಣು ಮುಂದೆ ಆದಂಥ ಪ್ರಾಜೆಕ್ಟ್, ಕೇವಲ 10 ವರ್ಷಗಳಲ್ಲಿ ನೀರನ್ನು ಕಂಡಂಥ ಪ್ರಾಜೆಕ್ಟ್. ಆದರೆ ಅದೇ ನಮ್ಮ ಕೃಷ್ಣಾ ನದಿಯಿಂದ ನಮ್ಮ ಈ ಪಾಲಾರ್ ಪೆನ್ಯಾರ್ ಬೇಸಿನಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಗಳಿಗೆ ನೀರನ್ನು ಹರಿಸಬೇಕು ಅಂತೇಳಿ 2000 ಇಸ್ವಿಯಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಆಗಿದೆ. ಅದನ್ನ ಇವತ್ತು ನಮ್ಮ ಜನಪ್ರತಿನಿಧಿಗಳು
ಪಕ್ಷಭೇದವನ್ನು ಮರೆತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಆ ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡುವಂತ ಹಲವಾರು ಸಾರಿ ನಾವು ಒತ್ತಾಯವನ್ನು ಮಾಡಿದ್ವಿ. ಆದರೆ ಇವರು ಎತ್ತಿನ ಹೊಳೆ ಬೋಗಸ್ ಯೋಜನೆಯನ್ನು ನಂಬಿಕೊಂಡು ಮತ್ತು ಈ ಒಂದು ಬೆಂಗಳೂರು ತ್ಯಾಜ್ಯ ನೀರಿನಲ್ಲಿ ಏನು ವಿಷ ಹರಿತಾ ಇದೆ ಅದಕ್ಕೆ ಪೈಪ್ಲೈನ್ ಅನ್ನ ಹಾಕಿಸ್ಕೊಳ್ಳುವಂತ ಧಾವಂತದಲ್ಲಿ ಇವತ್ತು ನಿಜವಾಗ್ಲೂ ನಮ್ಮನ್ನು ಉಳಿಸುವಂತ ಯೋಜನೆಯಾದಂಥ ಕೃಷ್ಣಾ ನದಿ ನೀರಿಗೆ ಒತ್ತಾಯ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಾದರೂ ರಾಜಕಾರಣಿಗಳು ತಮ್ಮ ಪಕ್ಷಭೇದವನ್ನು ಮರೆತು ತಮ್ಮ ಹಿತಾಸಕ್ತಿಗಳನ್ನು ಕೇವಲ ಮುಂದಿನ ಚುನಾವಣೆ ಹೇಗೆ ಗೆಲ್ಲಬೇಕು, ಜನರನ್ನು ಹೇಗೆ ಮೋಸ ಮಾಡಬೇಕು, ಮುಂದಿನ ಚುನಾವಣೆಗೆ ಹೇಗೆ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು ಅನ್ನೋದ್ರ ಕಡೆ ಗಮನ ಬಿಟ್ಟು ಮುಂದಿನ 100 ವರ್ಷಗಳು ಈ ಒಂದು ಸಮೃದ್ಧವಾದಂಥ ಜಿಲ್ಲೆಗಳು ಸುರಕ್ಷಿತವಾಗಿ ಬದುಕಲಿಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಬೋಗಸ್ ಎತ್ತಿನಹೊಳೆ ಯೋಜನೆ ಮತ್ತು HN ವ್ಯಾಲಿ ವಿಷಯದ ನೀರು ಹರಿಸೋದ್ರಲ್ಲಿಯೇ ಸರ್ಕಾರಗಳು ಕಾಲ ಕಳೀತಿವೆ. ಇದು ಖಂಡನೀಯ. ಮೇಲ್ಮೈ ನೀರು ನೀಡದಿದ್ದರೆ ಜಿಲ್ಲೆಗಳಿಗೆ ಉಳಿಗಾಲವಿಲ್ಲ. ಗಡಿಯಲ್ಲಿರುವ ಕೆರೆಗಳಿಗೆ ಕೃಷ್ಣಾ ನೀರು 10 ವರ್ಷದಲ್ಲಿಯೇ ಹರಿಸಲಾಗಿದೆ. ಅದೇ ಕೃಷ್ಣಾ ನೀರು ಹರಿಸಲು 25 ವರ್ಷಗಳಿಂದ ಹೋರಾಟ ನಡೀತಿದ್ರೂ ಗಮನ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಾದರೂ ರಾಜಕಾರಣಿಗಳು ಚುನಾವಣೆ ಗೆಲ್ಲಲು ಸಂಪನ್ಮೂಲ ಕ್ರೋಢೀಕರಣ ಮತ್ತು ಮತ ಪಡೆಯುವ ಯೋಚನೆ ಬಿಟ್ಟು ಜನಪರ ಯೋಚನೆ ಮಾಡಬೇಕಿದೆ ಅಂತ ಸಲಹೆ ಕೊಟ್ಟರು. ಒಟ್ನಲ್ಲಿ ಅವಿಭಜಿತ ಜಿಲ್ಲೆಗಳು ನೀರಾವರಿ ವಿಚಾರದಲ್ಲಿ ಶಾಪಗ್ರಸ್ತವಾಗಿದ್ದು, ಈ ನಿಟ್ಟಿನಲ್ಲಿ ಆರಿಸಿ ಬರುವ ಯಾವುದೇ ಜನಪ್ರತಿನಿಧಿಗಳು ಗಮನ ಹರಿಸ್ತಿಲ್ಲ. ಈಗಲಾದರೂ ಸರ್ಕಾರಗಳು ಇತ್ತ ಗಮನ ಹರಿಸಬೇಕಿದೆ. ಎಲ್ಲವಾದರೆ ಉಭಯ ಜಿಲ್ಲೆಗಳಿಗೂ ಅಪಾಯ ತಪ್ಪಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ.